ಡ್ಯಾನ್ಸ್ ರಾಜ, ಡ್ಯಾನ್ಸ್ ನಾಯಕ ನಟ ವಿನೋದ್ ರಾಜ್ ಅವರು ಇಂದು ನೆನಪು ಮಾತ್ರ ಅಂತ ಹೇಳ್ಬೋದು. ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದೆ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಇರ್ಬೋದು, ಮತ್ತು ಮೃತ್ಯುಂಜಯ ಇರ್ಬೋದು, ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಕೊಟ್ಟರು. 1985ರಿಂದ 95 ತನಕ ಸಾಕಷ್ಟು ಬೇಡಿಕೆ ಇದ್ದಂಥ ಈ ನಟ ಬರೋಬ್ಬರಿ 35 ವರ್ಷ ಚಿತ್ರರಂಗದಿಂದ ಸಂಪೂರ್ಣವಾಗಿ ಕಣ್ಮರೆಯಾದರು. ಚಿತ್ರರಂಗದಲ್ಲಿ ನಡೆದಂಥ ಕೆಲವೊಂದು ರಾಜಕೀಯ ಕಾರಣಗಳಿಂದಾಗಿ ಇಂದಿಗೂ ಕೂಡ ಅವರು ಕಾಣಿಸ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಯೋಗ್ಯತೆ ಇಲ್ಲದಿದ್ದವರೆಲ್ಲ ಇವತ್ತು ಜಡ್ಜಾಗಿ ಕೂತ್ಕೊಂಡು ರಿಯಾಲಿಟಿ ಶೋಗಳಲ್ಲಿ ಡ್ಯಾನ್ಸ್ಗೆ ತೀರ್ಪನ್ನು ಕೊಡಲು ಶುರು ಮಾಡಿದ್ದಾರೆ. ಆದರೆ ವಿನೋದ್ ರಾಜ್ ಅವರಿಗೆ ಡ್ಯಾನ್ಸಲ್ಲಿ ಕಲೆ ಇದ್ದರೂ ಸಹ ಅವ್ರಿಗೆ ಇವತ್ತು ಕೂಡ ಯಾವುದೇ ರಿಯಾಲಿಟಿ ಶೋ ಜಡ್ಜಾಗಿ ಕೊಡಲಿಲ್ಲ. ಇದಕ್ಕೆ ಚಿತ್ರರಂಗದಲ್ಲಿರುವಂಥ ಕೆಲವೊಂದು ಕರಾಳ ರಾಜಕೀಯ ಅಂತಲೂ ಕೂಡ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಅವ್ರಿಗೆ ಅವಕಾಶಗಳಿಲ್ಲದಲೇ ಸದ್ಯ 35 ವರ್ಷದಿಂದಲೂ ಕೂಡ ಚಿತ್ರರಂಗದ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ. ಈಗ ಸದ್ಯ ವಿನೋದ್ ರಾಜ್ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ತಮ್ಮದೇ ಆದಂಥ ತೋಟಗಳನ್ನು ನೋಡಿಕೊಂಡು ಜೀವನವನ್ನು ನಡೆಸ್ತಿದ್ದಾರೆ. ಇವತ್ತು ಸಂಪೂರ್ಣವಾಗಿ ರೈತರಾಗಿ ಇವತ್ತು ಜೀವನವನ್ನು ನಡೆಸ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇತ್ತೀಚೆಗೆ ಲೀಲಾವತಿ ಅಮ್ಮನವನ್ನು ಕೂಡ ಕಳೆದುಕೊಂಡಂಥ ವಿನೋದ್ ರಾಜ್ ಅವರು ಸ್ವಲ್ಪ ಡಿಪ್ರೆಷನ್ಗೆ ಕೂಡ ಹೋಗಿದ್ದರು. ಮತ್ತು ಇತ್ತೀಚೆಗೆ ಅವ್ರಿಗೆ ಅನಾರೋಗ್ಯ ಕೂಡ ಆಗಿತ್ತು ಅಂತ ಹೇಳ್ಬೋದು. ಆಸ್ಪತ್ರೆ ಕಟ್ಟೋದ್ರ ಮೂಲಕ, ಪಶು ಆಸ್ಪತ್ರೆ ಕಟ್ಟೋದ್ರ ಮೂಲಕ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಜನಗಳ ಮಧ್ಯೆನೇ ಇದ್ದಾರೆ.